ವೆಂಕಿ, ನಾನು ಯಾವಾಗ್ಲೂ ಈ ವಿಷಯದ ಬಗ್ಗೆ ಕೇಳಿದ್ರು ನೀನ್ ಅಲ್ಲಿಂದ ಹೋಗ್ಬಿಡ್ತೀಯ. ಅಲ್ಲಿ ಏನಾಯ್ತು ಅಂತ ಹೇಳ್ದಾರಂತ ತಪ್ಪು ನಾನೇನ್ ಮಾಡಿದ್ದೀನಿ? ಇಲ್ಲ ವೆಂಕಿ, ನೀನೇನು ತಪ್ಪು ಮಾಡಿಲ್ಲ. ನೋಡು, ನಾವಿಬ್ರು ಜೊತೆಲೇ ಬಾಳ್ಬೇಕಾದವ್ರು. ನಿನ್ ಕಷ್ಟ ಏನು ಅಂತ ನಂಗೆ ಗೊತ್ತಿರ್ಬೇಕು, ನನ್ ಕಷ್ಟ ಏನು ಅಂತ ನಿಂಗೆ ಗೊತ್ತಿರ್ಬೇಕು. ಅದಕ್ಕೆ ಕೇಳ್ತಾ ಇದ್ದೀನಿ, ನೀನು ಈ ಕೇಸಲ್ಲೆಲ್ಲ ಹೆಂಗ್ ಸಿಕ್ಕಾಕೊಂಡೆ? ಪ್ರಕಾಶನ್, ನಮ್ಮವರೊಬ್ರು ಯಾವ್ದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ನೀನು ಅವ್ರ ಪರವಾಗಿ 3 ದಿನ ಸ್ಟೇಷನ್ ಅಲ್ಲಿ ಇರ್ಬೇಕು. ಅಂದ್ರೆ ನಮ್ಮವರು ಒಬ್ರು ಅದು ಸಮಸ್ಯೆಯಲ್ಲಿ ಸಿಗಾಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ನೀನು ಅವ್ರಿಗೋಸ್ಕರ 3 ದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರೆ ಆಮೇಲೆ ಅವರೇ ನಿನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ, ಕೈ ತುಂಬಾ ದುಡ್ಡು ಕೊಡ್ತಾರೆ. ಭಯ ಬೀಳ್ಬೇಡ ವೆಂಕಿ, ನಿನ್ ಜೊತೆಗೆ ನಾನ್ ಇರ್ತೀನಿ. 3 ದಿವಸ ಕೆಲಸ ಅಷ್ಟೇ. ನೀನ್ ಈ ಕೆಲಸ ಮಾಡಿದ್ರೆ ನಿನ್ಗೆ 3 ಲಕ್ಷ ಸಿಗುತ್ತೆ. ನಿನಗ್ ಬೇಕು ಅಂದ್ರೆ 5 ಲಕ್ಷ ಕೊಡಕ್ ಹೇಳ್ತೀನಿ. ಹಾರ್ಟ್ ಆಪರೇಷನ್ ಜೊತೆ ಕಣ್ಣಿನ ಆಪರೇಷನ್ ಮಾಡಿಸ್ಬೋದು. ಒಪ್ಕೋ ವೆಂಕಿ. ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಪ್ರಕಾಶನ? ಅವ್ನು ನನ್ನ ಕೈಗೆ ಸಿಗಾಕೊಳ್ಳಿ, ಸರಿಯಾಗಿ ಮಾಡ್ತೀನಿ ಅವನ್ಗೆ. ಇಲ್ಲ ವೆಂಕಿ, ನೀನೇ ಬೇಡ ಅಂತ ಹೇಳಿದ್ಮೇಲೆ ನಾನು ಯಾರಿಗೂ ಹೇಳಕ್ಕಿಲ್ಲ. ಆದ್ರೆ ನೀನ್ ನಂಗೊಂದು ಮಾತು ಕೊಡ್ಬೇಕು. ಕೊಡು, ಹೇಳ್ತೀನಿ. ವೆಂಕಿ, ಇದೇ ಕೊನೆ. ಇನ್ಮೇಲೆ ಯಾರಾದ್ರೂ ನಿನ್ನ ಹತ್ರ ಬಂದು ನಿನ್ಗೆ ದುಡ್ಡು ಕೊಡ್ತೀವಿ, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಮಾಡಲ್ಲ ಅಂತ ಹೇಳ್ಬೇಕು, ಸರಿನಾ? ನೋಡು, ಈಗಿನ ಕಾಲದಲ್ಲಿ ನಿನ್ನಂತ ಅಮಾಯಕರನ್ನ ಬಳಸ್ಕೊಳ್ಳೋರೇ ಜಾಸ್ತಿ, ಯಾರು ಉಪಕಾರ ಮಾಡಕ್ಕಿಲ್ಲ. ಪಾಪ ಭಾವನಾ ಅಕ್ಕ ಕೋರ್ಟಲ್ಲಿ ನಿನ್ ಕೇಸ್ ತಗೊಂಡು ವಾದ ಮಾಡಿದಕ್ಕೆ ನೀನ್ ಈಚೆ ಬಂದೆ. ಇಲ್ಲ ಅಂದಿದ್ರೆ ನೀನ್ ಜೈಲಲ್ಲೇ ಇರ್ಬೇಕಾಗಿತ್ತು. ವೆಂಕಿ, ನೀನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಕ್ಷಮೆ ಯಾಕೆ ಕೇಳ್ಬೇಕು? ಇಲ್ಲಿ ನೋಡು, ಇನ್ಮೇಲೆ ನಾವಿಬ್ರು ಯಾವಾಗ್ಲೂ ಜೊತೆಯಾಗೇ ಇರ್ಬೇಕು, ಜೊತೆಯಾಗೇ ದುಡಿಯೋಣ, ಏನೇ ಬಂದ್ರು ಹಂಚ್ಕೊಂಡ್ ತಿನ್ನೋಣ. ಆ ದೇವ್ರು ನನ್ಗೆ ದುಡ್ಡು ಕೊಟ್ಟಿಲ್ದೇ ಇರ್ಬೋದು, ಆದ್ರೆ ಪ್ರೀತಿ ತುಂಬಿರೋ ಶ್ರೀಮಂತ ಗಂಡನ್ ಕೊಟ್ಟಿದ್ದಾನೆ. ನಂಗಷ್ಟೇ ಸಾಕು. ನಿನ್ನ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ ವೆಂಕಿ. ನನಗೆ ಗೊತ್ತು ಕಣು, ನಿನಗೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ. ಇನ್ನು ಎಷ್ಟು ದಿನ ಅಂತ ಬಿಟ್ಟೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಹೇಳು? ಅವಳ ಬದುಕು ಸುಂದರವಾಗಿರುವಾಗ
ನೀನು ನಿನ್ನ ಬದುಕು ಬಗ್ಗೆ ಯೋಚನೆ ಮಾಡೋದು ನಿನ್ನ ಕರ್ತವ್ಯ ಅಲ್ವಾ? ಅಮ್ಮ, ಅವಳ ಬದುಕಲ್ಲೇ ಮುಗಿಸ್ಕೊಂಡು ಹೋಗಿರುವಾಗ ಇನ್ನೆಲ್ಲಿಂದ ಅವಳ ಬದುಕು ಸುಂದರವಾಗಿರುತ್ತಮ್ಮ. ಅವಳು ಬದುಕಿಲ್ಲ ಅಂತ ನಿನ್ಗೆ ಹೇಳೋಕ್ಕಾಗ್ತಿಲ್ಲ. ವಿಶ್ವ, ಹೆತ್ತ ತಾಯಂದಿರಿಗೆ ಮಕ್ಕಳು ಹೊಟ್ಟೆಲಿರುವಾಗ ಆಗೋ ನೋವಿಗಿಂತ ಅವ್ರು ಹೊರಗಡೆ ಬಂದಾಗ ನೋವು ಅನುಭವಿಸ್ದಾಗ ಆಗೋ ಸಂಕಟನೇ ಹೆಚ್ಚು ಕಣೋ. ನಿಮ್ಮ ಖುಷಿಲಿ ನಮ್ಮ ನೋವು ಮರಿತೀವಿ, ನಿಮ್ಮ ತುಂಟಾಟದಲ್ಲಿ ಈ ಜಗತ್ತನ್ನೇ ಮರಿತೀವಿ. ಕೊನೆಗಾಲದಲ್ಲಿ ನಮಗೆ ಆಸರೆ ಆಗಿರಬೇಕು ಅಂತ ಬಯಸಲ್ಲ, ಇರೋವರೆಗೂ ನಮ್ಮ ಕಣ್ಮುಂದೆ ಸಂತೋಷವಾಗಿರಲಿ ಅಂತ ಬಯಸ್ತೀವಿ. ಆದರೆ ನೀನು ಬಿಟ್ಟೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೇಗೋ? ನೋಡು, ಒಂದು ವಸ್ತು ಸಿಗುತ್ತೆ ಅಂದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದು ಸಿಗಲ್ಲ ಅಂತ ಆದಮೇಲೆ ನಮ್ಮ ಕೈನಲ್ಲಿ ಏನಿದೆಯೋ ಅದನ್ನು ಪಡ್ಕೊಂಡು ಸಂತೋಷವಾಗಿರ್ಬೇಕಲ್ವಾ? ಅಮ್ಮ, ನೀವು ನೋವು ನನಗೆ ಅರ್ಥ ಆಗ್ತದೆ, ಆದರೆ ನನ್ನ ವೇದನೆ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋಕ್ಕೆ ಏನೂ ಇದೆ? ಪ್ರೀತಿ ಮಾಡಿದ ಹುಡುಗಿ ನಿನಗೆ ಸಿಗಲಿಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದೆಯಾ? ಆದರೆ ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡಿರೋರು ನಮ್ಮ ಬಗ್ಗೆ ಯಾಕೋ ಯೋಚನೆ ಮಾಡ್ತಾ ಇಲ್ಲ? ನನಗೆ ಗೊತ್ತು ಕಣೋ, ತುಂಬ ಪ್ರೀತಿ ಮಾಡಿದವರು ನಮ್ಮಿಂದ ದೂರ ಆದಾಗ ಅದರಿಂದ ಎಷ್ಟು ನೋವಾಗುತ್ತೆ ಅಂತ. ಹಾಗಂತ ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಹೇಳು? ಮನೆ ಮಗ ಹೀಗಿದ್ರೆ ಅದನ್ನು ನೋಡ್ಕೊಂಡು ನಾವು ಹೇಗೋ ಇರೋದು? ನಿನ್ನ ಬಗ್ಗೆ ಸಾವಿರಾರು ಕನಸಿಟ್ಕೊಂಡಿದ್ದೀವೋ, ಅದ್ರ ಬಗ್ಗೆ ನಿನಗೆ ಯೋಚನೆ ಇಲ್ವಾ? ಅಮ್ಮ, ಅದು ನೀನೇನು ಹೇಳಬೇಡ. ಜಗತ್ತಿನ ಬೆಳಗು ಸೂರ್ಯನಿಗೆ ಗ್ರಹಣ ಆಗುತ್ತೆ, ಹಾಗಂತ ಅವನು ಬೆಳಗೋದನ್ನು ಬಿಟ್ಬಿಡ್ತಾನ? ಮತ್ತೆ ಅವನು ಮೊದಲು ಹಾಗೆ ಬೆಳಕು ಕೊಡೋದಿಲ್ವಾ? ಹಾಗೆ ನೀನು ಬೆಳಗಬೇಕು ಕಣೋ. ಚಿಂತೆ ಅನ್ನೋದು ಮನುಷ್ಯನ್ನ ಚಿತೆಗೆ ಹಚ್ಚಿಬಿಡುತ್ತೆ. ಆ ಚಿಂತೆಯಿಂದ ಮೊದಲು ನೀನು ಹೊರಗಡೆ ಬಾ. ಸುಂದರವಾದ ಬದುಕಿನ ಬಗ್ಗೆ ಯೋಚನೆ ಮಾಡು. ನಾವು ಹೇಳ್ದಾಗೆ ತನ್ನೂ ಮದುವೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ನೋಡು, ಈಗ ನೀನು ಆ ಹುಡುಗಿ ನೆನಪಿಂದ ಹೊರಗಡೆ ಬರ್ತೀನಿ ಅಂತ ನನಗೆ ಮಾತು ಕೊಡು. ಆಣೆ ಮಾಡು. ಸರಿ ಕಣೋ, ನಿನಗೆ ನಮಗಿಂತ ಅವಳೇ ಹೆಚ್ಚಾದ್ಲಲ್ವಾ? ಒಂದು ಕೆಲಸ ಮಾಡು, ನಮಗೊಂದಷ್ಟು ವಿಷಯ ಕೊಟ್ಬಿಡು, ನೆಮ್ಮದಿ ಕಣ್ಮುಚ್ಕೊಂಡ್ಬಿಡ್ತೀವಿ. ಆಮೇಲೆ ನೀನು ಅವಳೇ ಯೋಚನೆ ಮಾಡ್ತಾ ಇರು. ಅಮ್ಮ, ಇದೆಲ್ಲ ಮಾತಾಡ್ಬೇಡ. ನಿಮ್ಮನ್ನು ಬಿಟ್ಟು ಬತ್ತೋ ಶಕ್ತಿ ನನಗಿಲ್ಲ ಅಮ್ಮ. ನಾನು ಅವಳನ್ನ ಮರಿತೀನಿ. ನಾನು ಮಾತು ಕೊಟ್ಟಿರೋದು ನಿಮ್ಮ ಸಮಾಧಾನಕ್ಕೆ ಹೊರತು ಜಾನನ್ನ ಮರಿತೀನಿ ಅಂತಲ್ಲಮ್ಮ. ನನ್ನ ಕೊನೆ ಉಸಿರಿರೋವರೆಗೂ ಅವಳು ನನ್ನ ನೆನಪಲ್ಲೇ ಇರ್ತಾಳೆ. ಅಮ್ಮ, ಇನ್ನೇನು ತಪ್ಪು ಮಾಡಿದೆ, ನೀವು ಹೇಳಿದ್ದು ಕೇಳ್ಕೊಂಡಿರ್ತೀನಮ್ಮ. ನಿಮ್ಮ ಆಶೀರ್ವಾದ ಬೇಕಮ್ಮ, ದಯವಿಟ್ಟು. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತಪ್ಪ. ಹುಡುಗ ಕೂತಿರು, ಕಾಫಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ, ಏನಮ್ಮ ನಿನಗೆ ಹುಷಾರಿಲ್ಲ, ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತೀಯಲ್ಲ? ಬೇಡಮ್ಮ, ಏನಾಗಿಲ್ಲ ಕಣೋ. ನೀನು ಕೂತ್ಕೊಳ್ಳಮ್ಮ. ಈ ಎಳ್ನೀರು ಮೊದಲು ಕೊಡಿ. ಏನು ಮಾಡಲಿ? ಅಮ್ಮನ ಹತ್ರ ಈ ವಿಷಯ ಹೇಗೆ ತೆಗಿಲಿ? ಇದಕ್ಕೆಲ್ಲ ಸೈನ್ ಹೇಗೆ ಮಾಡಿಸ್ಲಿ? ಅಮ್ಮ, ಅಜ್ಜಿ ಪರಿಸ್ಥಿತಿ ಹೀಗಿದೆ, ಆಮೇಲೆ ನಿನ್ನ ಆರೋಗ್ಯನೂ ಆಗಾಗ ಕೈ ಕೊಡ್ತಾ ಇರುತ್ತೆ. ಅದಕ್ಕೆ ನಮ್ಮ ಕಂಪ್ನಿಯಿಂದ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೆ ಅಮ್ಮ. ಅದು ರಿನೋವೆಲ್ಲ ಆಗಬೇಕು. ಅದಕ್ಕೆ ನಿನ್ನ ಸೈನ್ ಬೇಕು. ಅಂದರೆ
ನಿನ್ನ ಆರೋಗ್ಯ ಏನಾದರೂ ಹದಗೆಟ್ರೆ ಹಂಗೇನು ಆಗಲ್ಲಮ್ಮ, ನಿನಗೇನು ಸಮಸ್ಯೆ ಆಗಲ್ಲ. ಅಕಸ್ಮಾತ್ ಹಾಗೇನಾದರೂ ಆದರೆ ಕಂಪ್ನಿಯಿಂದ ದುಡ್ಡು ಕೊಡ್ತಾರಮ್ಮ. ಪೂರ್ತಿ ದುಡ್ಡು ಕೊಡ್ತಾರೇನೋ? ಹೂನಮ್ಮ, ಪೂರ್ತಿ ದುಡ್ಡು ಕೊಡ್ತಾರೆ. ಆ ರಿನ್ಯೂವಲ್ ಆಗೋದಕ್ಕೆ ನೀನು ಸೈನ್ ಬೇಕಮ್ಮ. ಸೈನ್ ಹಾಕ್ಕೊಡ್ತೀಯಾ? ಕೊಡಪ್ಪ. ಕೊಡ್ತೀನಿ ರಮ್ಮ. ತೊಗೊಳಮ್ಮ. ತೊಗೊಳಮ್ಮ. ಎಲ್ಲೆಲ್ಲಿ ಹಾಕ್ಬೇಕಪ್ಪ ಸೈ? ನಾನು ಹೇಳ್ತೀರಮ್ಮ. ನೋಡು, ಇಲ್ಲಿ ಇಲ್ಲಂದಮ್ಮ. ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್ ಅಮ್ಮ. ಹಾಂ, ಪರವಾಗಿಲ್ಲ ಕಣೋ. ಸಂತು, ನೀನು ಬದಲಾಗಿರೋದು ನೋಡಿ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತೇನೋ? ಅಮ್ಮ, ನಿನ್ನ ನೋಡಿ ನನಗೂ ತುಂಬ ಖುಷಿ ಆಯ್ತಮ್ಮ. ಅಮ್ಮ, ಈ ಫೈಲ್ ಮೂವ್ ಆಗೋ ಟೈಮಲ್ಲಿ ರಿನ್ಯೂವಲ್ಗೆ ನಿನಗೆ ಫೋನ್ ಬರುತ್ತೆ. ನಿನ್ನ ನಂಬರ್ ಕೊಟ್ಟಿರ್ತೀನಿ, ಆಗ ನನಗೆ ಹೇಳಮ್ಮ. ಆಯ್ತು. ನೋಡು, ಒಂದು 10 ನಿಮಿಷ ಕೂತ್ಕೋ, ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ಬಿಟ್ಟೆ. ಏನಮ್ಮ, ಹುಡ್ದಾಗಿಂದ ನೀನು ಕೈ ತೊತ್ತಿದ್ದೀನಿ, ಇದೇನು ಹೊಸ್ತಾ? ನನಗೆ ಬೇಕಂದಾಗೆಲ್ಲ ಬರ್ತೀನಿ, ಊಟ ಮಾಡಾಕು. ಓಕೆ? ಹಾಂ, ಸರಿಯಪ್ಪ. ಬರ್ತೀನಮ್ಮ. ವೀಣನ್ ಕೇಳಿದೆ ಅಂತ ಹೇಳು. ಆಯ್ತಮ್ಮ. ಆರೋಗ್ಯ ಚೆನ್ನಾಗಿ ನೋಡ್ಕೊಪ್ಪ. ಸರಿಮ್ಮ, ಬರ್ತೀನಿ. ಏ, ಇದು ಬ್ಯಾಗು ಅಯ್ಯೋ, ಅದು ನಿನಗೆ ಅಮ್ಮ, ಅದ್ರಲ್ಲಿ ಹಣ್ಣಿದೆ, ನೀ ತಿನ್ನೋ. ನನಗೆ ಯಾಕಪ್ಪ? ಚಿರು ಕೊಡು, ಬೆಳೆಯೋ ಮಗು ಅದು, ಅವನು ತಿನ್ನಬೇಕು ಇದನ್ನೆಲ್ಲ. ಚಿರುಗೆ ಬೇರೆ ತಗೊಂಡು ಹೋಗ್ತೀನಿ, ಇದು ನಿನಗೆ ಅಂತ ತಂದಿದ್ದು, ನೀನೇ ತಿನ್ನಮ್ಮ. ಹಾಂ, ಸರಿನಪ್ಪ. ಅಮ್ಮ, ಆಶೀರ್ವಾದ ಮಾಡಮ್ಮ. ಏ, ಹೇಳು ಹೇಳು ಹೇಳಪ್ಪ. ಆದರೂ ನೀನು ಇಷ್ಟೊಂದು ಮುಗಿದೆ ಅಂತ ಗೊತ್ತೇ ಇರಲಿಲ್ಲ. ಇರಲಿ, ಇದನ್ನು ನೀಟಾಗಿ ಎನ್ಕ್ಯಾಚ್ ಮಾಡ್ಕೋತೀನಿ. ಅಲ್ಲಿಗೆ ನನ್ನ ಲೆಕ್ಕಾಚಾರ ಸರಿ ಹೋಗುತ್ತೆ. ಥ್ಯಾಂಕ್ಸ್ ಅಮ್ಮ. ಬರ್ತೀನಿ, ಹುಷಾರು. ಆಶಾ, ಅಮ್ಮ, ಬಾ ಸ್ವೀಟ್ಸ್ ತಗೋ. ಏನಮ್ಮ ಸ್ಪೆಷಲ್ಲು? ಇವತ್ತು ನನ್ನ ಮಗ ವಿಶ್ವನ್ಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಹೌದಾ? ತಗೋ. ಹಾಗೆ ನಿನ್ನ ಮಕ್ಳಿಗೂ ತೊಗೊಂಡೋಗಿ ಕೊಡು. ನರ್ಸಯ್ಯ, ಬಾ, ನೀನು ಸ್ವೀಟ್ಸ್ ತಗೋ. ಅಮ್ಮ, ಚಂದನ, ಏನು ಇಷ್ಟು ಖುಷಿಯಾಗಿದ್ದೀರಾ? ಎಲ್ರಿಗೂ ಸ್ವೀಟ್ಸ್ ಎಲ್ಲ ಹಂಚ್ತಾ ಇದ್ದೀರಾ? ಈ ಖುಷಿ ಕಾರಣ ನೀನೇ ಅಮ್ಮ. ನೀನು ನಮ್ಮನೆಗೆ ಬಂದಮೇಲೆ ಎಲ್ಲ ಒಳ್ಳೇದಾಗ್ತಾ ಇದೆ. ಅಯ್ಯೋ, ಸುಮ್ಮನೆ ಇರಿ, ಸುಮ್ಮನೆ ನನ್ನ ಹೊಗಳ್ತಾ ಇರ್ತೀರಾ ನೀವು. ಅದು ಹಾಗಲ್ಲಮ್ಮ. ಈ ಮನೇಲಿ ನೋಡು, ನಮ್ಮ ತನುಗೆ ವಿಶ್ವನ್ಗೆ ಮದುವೆ ಮಾಡಬೇಕು ಅಂತ ಎಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ವಿ, ಆಗ್ತಾನೇ ಇರಲಿಲ್ಲ. ಅದು ಈಗ ನೋಡು, ಎಂಗೇಜ್ಮೆಂಟು ಫಿಕ್ಸ್ ಆಗಿದೆ ಅಂದಮೇಲೆ ನೀನು ಬಂದಮೇಲೆ ಎಲ್ಲ ಒಳ್ಳೇದಾಗಿದೆ ಅಂತ ತಾನೇ. ತಗೋ. ಅಮ್ಮ, ಮೊನ್ನೆ ಇಬ್ಬರು ಗಂಡ ಹೆಂಡತಿ ಮನೆಗೆ ಬಂದಿದ್ರಲ್ಲ, ಯಾಕೆ ಬಂದಿದ್ರು? ಅವಳು ನಮ್ಮ ಸಂಬಂಧಿಕರು ಅಂತ ಹೇಳಿದ್ರೆ ಈ ಚಂದನ ಹೋಗಿ ತನು ಹತ್ರ ಹೇಳ್ತಾಳೆ. ತನು ಗೊತ್ತಾದರೆ ಯಾರು ಏನು ಅಂತ 100 ಪ್ರಶ್ನೆ ಮಾಡ್ತಾಳೆ. ಸದ್ಯಕ್ಕೆ ಅವ್ರ ವಿಷಯ ಹೇಳೋದೇ ಬೇಡ. ಏನಮ್ಮ, ಏನೋ ಯೋಚನೆ ಮಾಡ್ತಿದ್ದೀರಾ? ಅವರು ಹೂವಿನ ಅಂಗಡಿಯವರು. ನಮ್ಮ ವಿಶ್ವನ ಎಂಗೇಜ್ಮೆಂಟ್ ಇದೆಯಲ್ವಾ, ಅದಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಕರೆಸಿದ್ದು. ಯಾಕಮ್ಮ, ಅವರೇನಾದರೂ ನಿನಗೆ ಪರಿಚಯದವರಾ? ಅಯ್ಯೋ ಅಮ್ಮ, ನನಗೆ ಇವರಲ್ಲಿ ನೀವು ಬಿಟ್ಟರೆ ಇನ್ಯಾರು ಪರಿಚಯದವರಿದ್ದಾರೆ? ಮನೆಗೆ ಬಂದಿದ್ರಲ್ಲ, ಮನೆಗೆ ಬಂದವ್ರ ಬಗ್ಗೆ ತಿಳ್ಕೊಬೇಕಲ್ಲ ಅಂತ ಕೇಳಿದೆ ಅಷ್ಟೇ. ಅವರು ಮತ್ತೆ ಬರ್ತಾರಾ? ಕಾಂಟ್ರಾಕ್ಟ್ ಕೊಟ್ಟರೆ ಮತ್ತೆ ಬರ್ತಾರೆ. ಅವರು ನೋಡಿದ್ರೆ ತುಂಬ ಪಾಪದವರು, ಒಳ್ಳೆಯವರು ಅನಿಸ್ತು. ಪ್ಲೀಸ್ ಅವರಿಗೇನೆ ಹೂವಿನ ಕಾಂಟ್ರಾಕ್ಟ್ ಕೊಡಿ. ನೀನು ಹೇಳಿದ ಮೇಲೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ನಮ್ಮ ಯಜಮಾನ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಸ್ವೀಟ್ಸ್ ಕೊಡ್ಲಾ? ಸಾಕಮ್ಮ.
ಬಾ 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 ಲೋ, ನೀನು ಕಿಲಾಡಿ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಈ ಕೆಲಸ ಮುಗಿಸ್ಕೊಂಡ್ಬರ್ತೀಯ ಅಂತ ಗೊತ್ತಿರಲಿಲ್ಲ ಕಣ. ಮತ್ತು ನಾನು ಅಂದರೆ ಸುಮ್ಮನೆನೇನಾ? ಎಲ್ಲರೂ ನನ್ನ ಜುಗ ಜುಗ ಅಂತಾರೆ, ಆದರೆ ನಾನು ಅದಕ್ಕಿಂತ ಬುದ್ಧಿವಂತ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲ ಬ್ರೋ, ನೀನು ಸೈನ್ ಮಾಡಿಸ್ಕೊಳ್ಳುವಾಗ ಅಮ್ಮಂಗೆ ಡೌಟ್ ಬರೀವೇನು? ಈ ಮಕ್ಕಳು ಹಠ ಮಾಡಬೇಕಾದ್ರೆ ತಾಯಂದರು ಚಂದಮಾಮನ ಕತೆ ಹೇಳಿ ಊಟ ಮಾಡಿಸ್ತಾರೆ. ಹಾಗೆ ನಾನು ಏನೋ ಪ್ಲ್ಯಾನ್ ಮಾಡಿ ಈ ಕೆಲಸ ಮಾಡಿಸ್ಕೊಂಡೆ. ಅಂಥದ್ದು ಏನು ಮಾಡ್ತೀಯಪ್ಪ? ಅಮ್ಮಂಗೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡ್ತೀನಿ ಅಂತ ಹೇಳಿದೆ. ಆ ಪೇಪರ್ ಜೊತೆ ಈ ಪೇಪರ್ನಿಟ್ಟು ಕೊಟ್ಟೆ. ಅವ್ರಿಗೆ ಗೊತ್ತಾಗದೆ ಸೈನ್ ಮಾಡಿಬಿಟ್ರು. ಬಾ 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 ಬಾ, ಸರಿಗಿದೆಯಾ ಕಣ ನೀನು? ಅಂದರೆ ಅಮ್ಮಂಗೆ ಇನ್ಶೂರೆನ್ಸ್ ಮಾಡಿಸಿದ್ಯಾ? ಇಲ್ಲದಿರೋ ಅವ್ರು ಡೌಟ್ ಬರಲೇನಾ? ಏನೋ ಮಾತಾಡ್ತೇನೆ ನೀನು ದಡ್ಡಂತರ. ವಯಸ್ಸಾದವ್ರಿಗೆ ಯಾರಾದ್ರೂ ಇನ್ಶೂರೆನ್ಸ್ ಮಾಡಿಸ್ತಾರೇನಾ? ನನ್ನ ಸಂಸಾರ ಸಾಕಾಗದೆ ಒದ್ದಾಡ್ತಿದ್ದೀನಿ, ಇನ್ನು ಇದಕ್ಕೆ ಬೇರೆ ಯಾರು ದುಡ್ಡು ಕೊಡ್ತಾರೆ? ಅಪ್ಪ ಏನಾದರೂ ಮಾಡಿಸಿದ್ರೆ ನಾವು ದುಡ್ಡು ತಗೋಬೋದಷ್ಟೇ. ಆ ಥರ ಎಲ್ಲ ಸೀನ್ ಇಲ್ಲ ಬಿಡು. ಮುಂದೇನು ಮಾಡ್ಬೇಕು ಅಂತಿದ್ಯಾ? ಮುಂದೆ ಏನು ಮಾಡೋದು? ಒಬ್ಬರು ಲಾಯರ್ನ ಮೀಟ್ ಮಾಡಿ ಒಂದು ಕೇಸ್ನ ಫೈಲ್ ಮಾಡಬೇಕು ಅಂತಿದ್ದೀನಿ. ಬ್ರೋ, ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತೀಯಾ? ಯಾಕೆಂದರೆ ಇಷ್ಟು ವರ್ಷ ಬಿಟ್ಟು ಆಸ್ತಿ ಕೇಳ್ತಾ ಇದ್ದೀವಿ, ಅವ್ರುಗಳು ಸುಮ್ಮನೆ ಇದ್ಬಿಡ್ತಾರಾ? ಅನುಮಾನ ಅಂತ ಸುಮ್ಮನೆ ಇದ್ದರೆ ಅವಮಾನ ತಪ್ಪಿದ್ದಲ್ಲ ಕಣ. ಬಾಣ ಬಿಡಬೇಕು. ಆ ಬಾಣ ಸರಿಯಾಗಿ ಹೋದರೆ ಕೋಟಿ, ಇಲ್ಲ ಅಂದರೆ ಬೇರೆ ಏನಾದರೂ ಮಾಡಿದ್ರಾಯ್ತು. ಈಗ ಫಸ್ಟ್ ಲಾಯರ್ನ ಮೀಟ್ ಮಾಡಿ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ. ಏನಪ್ಪ, ನನಗೆ ಇನ್ನೂ ಇದ್ರ ಮೇಲೆ ನಂಬಿಕೆ ಇಲ್ಲ. ನೀನೇನೋ ಹೇಳ್ತಿದ್ಯಾ ಅಂತ ಹೂ ಕೊಡ್ತಾ ಇನ್ನಷ್ಟೇ. ನೋಡಪ್ಪ, ಇದೆಲ್ಲ ಸರಿ ಹೋದರೆ ಓಕೆ, ಇಲ್ಲಾಂದರೆ ನನ್ನ ತಲೆ ಕಟ್ಬೇಡ ನೀನು. ಏಯ್, ನನ್ನ ತಲೆ ಇರೋವರೆಗೂ ನಿನ್ನ ತಲೆ ಹೋಗಕ್ಕೆ ಬಿಡಲ್ಲ. ಹಾಂ, ಬುದ್ಧಿ ಉಪಯೋಗಿಸಿ ಏನಾದರೂ ಮಾಡ್ತೀನಿ, ಒಳ್ಳೇದೇ ಮಾಡ್ತೀನಿ, ಆಯಿತಾ? ಬಾ ಹೋಣ, ಫೈಲ್ ಕೊಡು. ಚಲ್ವೇ ಏನೋ ವೆಂಕಿ, ಹೇಗಿದ್ಯಾ? ಚಲ್ವಿ ಚೆನ್ನಾಗಿದ್ದೀನಮ್ಮ? ಹಾ ಬಾವ, ಚೆನ್ನಾಗಿದ್ದೀವಿ. ನೀವು? ನಾನು ಚೆನ್ನಾಗಿದ್ದೀನಿ. ಹಾಂ, ಏನು ಹಾಗೆ ನೋಡ್ತಿದ್ದೀರಾ? ಯಾಕೆ ನೀವಿಬ್ರು ಮನೆ ಕಡೆ ಬರಲ್ಲ? ಹಾಂ, ಬಂದು ಹೋಗ್ಬೇಕು ತಾನೆ, ಅಲ್ವೇನಾ? ಬರ್ತೀವಿ ಬಾವ. ಬರಲೇಬೇಕು. ನಾವಿಬ್ಬರು ಅಣ್ಣ ತಮ್ಮಂದ್ರ ಅಲ್ವೇನಾ? ಹಾಂ, ಮನೆಗೆ ಬರಬೇಕು, ಆಯಿತಾ? ಏನಾಯ್ತು ಒಂದು ಫೋನ್ ಮಾಡಿ, ಆಯಿತಾ? ನಮ್ಮ ವೆಂಕಿ ಒಳ್ಳೆ ಹುಡುಗ, ಅವನು ಚೆನ್ನಾಗಿ ನೋಡ್ಕೊ, ಆಯಿತಾ? ಹಾಂ, ಬರ್ತೀನಿ ಕಣ. ಹುಷಾರು ಹುಷಾರು. ಹಾಂ, ಬರಲ್ಲ, ಮನೆಗೆ ಬನ್ನಿ. ಇದು